ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಯಾವ ಪೂರ್ವ ಪುಣ್ಯ ಫಲದಿಂದ ನೀವಿಲ್ಲಿ ಬಂದಿದ್ದೀರಾ, ನಿಮ್ಮ ಕರ್ತವ್ಯವೇನು, ಆ ಕರ್ತವ್ಯದಿಂದ ನಿಮ್ಮ ಜೀವನ ಹೇಗೆಲ್ಲ ಬದಲಾವಣೆಗಳು ಬರ್ತದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ನಿಜವಾಗ್ಲೂ ನಿಮ್ಮ ಜೀವನದ ವೃತ್ತಾಂತ ತತ್ವವನ್ನೇ ನಾನು ತಿಳಿಸ್ತಾ ಇದ್ದೇನೆ. ವೃಶ್ಚಿಕದಲ್ಲಿ ಚಂದ್ರ ನೀಚ ಸ್ಥಾನ ಬೇಗ ಕೋಪಕ್ಕೋಗ್ತದೆ, ಬೇಗ ಬದಲಾವಣೆಯನ್ನು ತರುತ್ತೆ, ತುಂಬ ತಾಯಿಯ ಪ್ರೀತಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದನ್ನು ಕೂಡ ಕೊಡುತ್ತೆ. ಯಾಕೆಂದರೆ ಕುಜನ ತತ್ವ ರ್ಯಾಪಿಡ್ ಆಗಿ ಗುಡ್, ರ್ಯಾಪಿಡ್ ಆಗಿ ಬ್ಯಾಡ್ ಎರಡೂ ಕೂಡ ಇರ್ತದೆ ಅವರಲ್ಲಿ. ಅಂದರೆ ಶುಭ ಅಶುಭ ಎರಡೂ ಕೂಡ ಅಡಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಾಲಪುರುಷ ಕುಂಡಲಿಯಲ್ಲಿ ನೋಡಿ, ವೃಶ್ಚಿಕ ರಾಶಿಯವರು ಅಷ್ಟಮ ಸ್ಥಾನ, ಅಂದರೆ ಅಷ್ಟಮ ಸ್ಥಾನದ ಫಲ ನಿಗೂಢತೆ ಅಂತ ನೋಡಿದ್ವಿ. ನೀವೊಂದು ಗೊತ್ತಿರಬೇಕು, ವೃಶ್ಚಿಕ ರಾಶಿ ಮೊದಲು ನಕ್ಷತ್ರ ಯಾವುದು? ವಿಶಾಖ ನಕ್ಷತ್ರ. ಜ್ಞಾನಕ್ಕೆ ಹೆಚ್ಚಿನ ಪ್ರಶಸ್ತ, ಬಹಳಷ್ಟು ಡಿವೋಟಿಂಗ್ ನೇಚರ್ ವೃಶ್ಚಿಕ ರಾಶಿ. ಬೇಕಾದ್ರೆ ನೋಡಿ ಬನ್ನಿ, ತುಂಬ ಡಿವೋಟಿಂಗ್. ಬೇಜಾರಾಗ್ಬಿಡುತ್ತೆ ಕೆಲವರು. ಏನಪ್ಪ ಯಾವಾಗ ನೋಡಿದ್ರು ದೇವರು 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 ಅಂತಲೇ ಇರ್ತಾರೆ ಅಂತ. ಮ್ಯಾಕ್ಸಿಮಮ್ ಸತ್ಯ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಎಲ್ಲರಿಗೂ ಪ್ರೀತಿ ಹಂಚತಕ್ಕಂಥದ್ದು. ನೋಡಿ, ಎಲ್ಲಿ ನೀಚನಾಗಿದ್ದರೂ ಕೂಡ ಎಲ್ಲರಿಗೂ ಪ್ರೀತಿಯನ್ನು ಹಂಚುವ ಸ್ವಭಾವತಃ ಈ ವೃಶ್ಚಿಕ ರಾಶಿಯವರಲ್ಲಿ ಬಂದಿರುತ್ತೆ. ಪೂರ್ವ ಪುಣ್ಯ ಅದಕ್ಕೆ ಹೇಳಿದ್ದು. 12ರ ಸ್ಥಾನ ಯಾವುದು? ಮೀನರಾಶಿ. ಅಲ್ಲಿಂದ ಪಂಚಮ ಸ್ಥಾನ ಯಾವುದು? ಮೀನರಾಶಿ. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಯಾವುದು? ಮೀನರಾಶಿ. ಅದೇ 12ರ ತತ್ವ. 12 ಎಲ್ಲರಿಗೂ ಹಂಚು ಪ್ರೀತಿ. ಅನುರಾಧ ನಕ್ಷತ್ರ. ಆಮೇಲೆ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರ. ಬುದ್ಧಿ ಬರ್ತದೆ, ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅನ್ನೋದು ತಿಳ್ಕೊಂಡು ವೃಶ್ಚಿಕ ರಾಶಿಯವರು ಕೊನೆಗೆ ಬುದ್ಧಿವಂತರಾಗ್ತಾರೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ವೃಶ್ಚಿಕ ರಾಶಿಯವರ ತತ್ವ. ಎಷ್ಟೊಂದು ಸ್ವಚ್ಛಂದವಾಗಿ ನಮ್ಮ ಋಷಿಮುನಿಗಳು ಒಂದೊಂದು ರಾಶಿಗಳಿಗೂ ಯಾವ್ಯಾವ ತತ್ವ ಒಡಕವಾಗಿದೆ, ಯಾವ ನಕ್ಷತ್ರಗಳು ಸಮೂಹವಿದೆ, ಇದರಿಂದ ಅವರ ಜೀವನದಲ್ಲಿ ಏನಾಗ್ತದೆ, ಅವರಿಂದ ಪೂರ್ವ ಪುಣ್ಯ ಫಲಗಳು ಏನು ಬಂದಿದೆ, ಆ ಪೂರ್ವ ಪುಣ್ಯ ಫಲದಿಂದ ಅವನ ಕರ್ಮಸ್ಥಾನ ಏನಾಗ್ತದೆ, ಅವರ ಭಾಗ್ಯಸ್ಥಾನ ಅಂದರೆ ಅವರ ಭಾಗ್ಯೋದಯ ಹೇಗಿರ್ತಕ್ಕಂಥಿರ್ತದೆ, 9ರ ಸ್ಥಾನ ನಡೀತಕ್ಕಂಥ ದಾರಿ, ಅವರ ದಾರಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರ. ನೋಡಿ, ವೃಶ್ಚಿಕ ರಾಶಿ ನಿಮಗೆ ಕಂಪ್ಲೀಟ್ ವಿಶ್ಲೇಷಣೆ ಅಂದರೆ, ವೃಶ್ಚಿಕ ರಾಶಿ ಕುಜನ ತತ್ವ ಅಲ್ವಾ. ಅಲ್ಲಿ ಮೊದಲು ಜ್ಞಾನ ಅಂದರೆ ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರು ಮೊದಲ ಪ್ರಥಮ ಹಂತದಲ್ಲೇ ಒಬ್ಬ ಮ್ಯಾಕ್ಸಿಮಮ್ ದೈವಿಕವಾಗಿರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು ಇದ್ದಾರೆ ಜಾಸ್ತಿ. ವೃಶ್ಚಿಕ ರಾಶಿ ಮೊದಲು ಗುರುತತ್ವವಾಗಿರೋದ್ರಿಂದ ಅಲ್ಲಿ ಕೂಡ ನಾವು ನೋಡಿದಾಗ ಪೂರ್ವ ಭಾದ್ರಪದ ನಕ್ಷತ್ರ, ಧರ್ಮದ ಹಾದಿಯಲ್ಲಿ, ಆದಷ್ಟು ಕೂಡ ಜ್ಞಾನದ ಹಾದಿಯಲ್ಲಿ ಅವರ ಒಂದು ವೃತ್ತಾಂತ ಪೂರ್ವ ಪುಣ್ಯದಿಂದ ಬಂದಿರತಕ್ಕಂಥದ್ದು. ಇವೆಲ್ಲ ಅಡಕವಾಗಿದೆ. ತುಂಬಾಟ ಸ್ವಭಾವ ಕೂಡ ವೃಶ್ಚಿಕ ರಾಶಿಯವರು ಹೌದಲ್ವೋ. ಅನುರಾಧ ನಕ್ಷತ್ರವಿದ್ದರೂ ನೋಡಿ, ಪಂಚಮದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರ. ತುಂಬ ಹಠ. ಎಷ್ಟೇ ಹಠ ಮಾಡಿದ್ರು ನತ್ತ ಕೂಲ್ ಆಗ್ಬಿಡ್ತಾರೆ. ಇದು ಯಾಕೆ? ಹೆಂಗೆ ಪೂರ್ವ ಪುಣ್ಯದಲ್ಲೂ ಸಹಿತವಾಗಿ ಕೊನೆಯಲ್ಲಿ ರೇವತಿ ನಕ್ಷತ್ರ, ಶಾಂತ ಸ್ವಭಾವದ ಆಗ್ತಕ್ಕಂಥದ್ದು, ಡೌನ್ ಟು ಅರ್ತ್ ಆಗ್ತಕ್ಕಂಥದ್ದು, ಯಾವಾಗಲೂ ಕೂಡ ವಿಷ್ಣುವಿನ ಪಾದದಲ್ಲೇ ಇರತಕ್ಕಂಥದ್ದು. ಹೌದು, ಸತ್ಯ, ಮ್ಯಾಕ್ಸಿಮಮ್ ಸತ್ಯ ಕೂಡ ಇದು. ಕೊನೆಯಲ್ಲಿ ನೋಡಿ, ಆಶ್ಲೇಷ ನಕ್ಷತ್ರ ಬಂದ್ಬಿಡುತ್ತೆ. ಆಶ್ಲೇಷ ನಕ್ಷತ್ರ 9ರ ಸ್ಥಾನ ನೋಡಿ, 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ನೋಡಿ, ಅಲ್ಲಿ ಬರ್ತಕ್ಕಂಥದ್ದು ಪುನರ್ವಸು, ಪುಷ್ಯ, ಆಶ್ಲೇಷ. ಹೌದಲ್ವೋ? ಸರೆಂಡರ್ ಟು ದ ಡಿವೋಷನ್. ಈ ವೃಶ್ಚಿಕ ರಾಶಿಯವರು ಹಾಗಾಗಿ ಜಾಸ್ತಿ ಕೂಡ ಡಿವೋಟಿಂಗ್ ನೇಚರ್ಗೆ ಅಡಾಪ್ಟ್ ಆಗ್ತಕ್ಕಂಥದ್ದು ಕೊನೆಯಲ್ಲಿ ಕಂಡುಬರುತ್ತೆ. ದೈವಾರಾಧಕರು ಮ್ಯಾಕ್ಸಿಮಮ್ ಒಂದು
ಅದೇ ಸ್ಟ್ರಾಟಜಿ ಮೇಲೆ ಇರ್ತಕ್ಕಂಥದ್ದೇ ವೃಶ್ಚಿಕ ರಾಶಿಯವರ ತತ್ವ ಆಗ್ತದೆ. ನೋಡಿ, ವೃಶ್ಚಿಕ ರಾಶಿಯಿಂದಾಗ ವೃಶ್ಚಿಕ ಹೇಗೆ, ವೃಶ್ಚಿಕ ಅಂದರೆ ಏನು, ಒಂದು ಚೋಳು, ಕುಟುಕ್ತಕ್ಕಂಥ ಚೋಳು, ಆಳವಾಗಿ ಡೆಪ್ತಾಗಿ ಎಲ್ಲದನ್ನ ಆಳವಾಗಿ ಡೆಪ್ತಾಗಿ ತಿಳ್ಕೊಳ್ತಕ್ಕಂಥ ಸ್ವಭಾವತಃರು ಕೂಡ. ಒಂದು ರೀತಿಯಾಗಿ ವೃಶ್ಚಿಕ ರಾಶಿಯವರು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಹೆಚ್ಚು ವೃಶ್ಚಿಕ ರಾಶಿಯವರು ಸುಖವನ್ನು ಅಪೇಕ್ಷೆಯನ್ನು ಪಟ್ಟಿದ್ದೇ ಆದಲ್ಲಿ ಜೀವನ ಕಷ್ಟ, ಇದು ತಿಳ್ಕೋಬೇಕು. ಇದನ್ನು ಭಾಳ ಮೂಲತಃ ವೃಶ್ಚಿಕ ರಾಶಿಯವರು ಈ ಒಂದು ತತ್ವವನ್ನು ಅಳವಡಿಕೆ ಮಾಡ್ಕೋಬೇಕು. ಹೇಗೆ, ಯಾಕಪ್ಪ ನೋಡಿ, ಭಾಳ ಮುಖ್ಯವಾಗಿ ಪೂರ್ವ ಪುಣ್ಯದಿಂದ 9ರ ಅಂದರೆ ಪಂಚಮದಿಂದ ಪಂಚಮವನ್ನು ನೋಡಿ, ಸುಖಸ್ಥಾನ ಯಾವುದು ನಿಮಗೆ ಕಟಕ ರಾಶಿ, ಕೊನೆಯಲ್ಲಿ ಬರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ. ನೀವೇನಾದರೂ ಹೆಚ್ಚು ಸುಖ, ಹೆಚ್ಚು ಸೋಂಬೇರಿತನವನ್ನೇನಾದರೂ ಮಾಡಿಕೊಂಡ್ರೆ ಜೀವನ ಸುಸ್ಥಿರತೆ ಇಲ್ಲ, ಕೊನೆಯಲ್ಲಿ ಬಿದ್ದೋಗ್ಬಿಡ್ತದೆ ನಿಮ್ಗೆ. ಅದಕ್ಕೋಸ್ಕರ ನಾನು ವೃಶ್ಚಿಕ ರಾಶಿಯವರಿಗೆ ಒಂದು ಹೇಳ್ತಕ್ಕಂಥದ್ದು, ನಿಮಗೆ ಎಲ್ಲ ಜ್ಞಾನವೂ ಇದೆ, ಎಲ್ಲ ಅಬಂಡೆಂಟ್ ಆಗಿರ್ತಕ್ಕಂಥ ಬುದ್ಧಿಶಕ್ತಿಗಳಿದೆ, ದೈವಿಕ ಸ್ವಭಾವತಃ ಇದೆ, ನಿಮ್ಮನ್ನು ಹಾಳು ಮಾಡದೆ ಸೋಂಬೇರಿತನ. ಇದನ್ನು ಬರೆದಿಟ್ಕೊಂಬಿಡಿ. ಸೋಂಬೇರಿತನ, ಅತಿಯಾದಂಥ ಆಂಗ್ಸೈಟೀಸ್, ಇವೆಲ್ಲ ಸಹಿತವಾಗಿ ನಿಮ್ಮ ಜೀವನದಲ್ಲಿ ಶತ್ರುಗಳು, ನೀವೇ ಶತ್ರುಗಳಾಗ್ತೀರಿ. ಅಷ್ಟಮ ಸ್ಥಾನ ನಿಮ್ಮ ಜೀವನಕ್ಕೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹೇಳ್ಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ. ಒಳ್ಳೆಯ ಧಾರ್ಮಿಕವಾಗಿರ್ತಕ್ಕಂಥ ಫ್ಯಾಮಿಲಿ, ಒಳ್ಳೆಯ ಒಂದು ಪುರೋಹಿತ್ಗೆ ಫ್ಯಾಮಿಲಿ, ಒಬ್ಬ ದೈವಿಕವಾಗಿರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಹುಟ್ಟು ಬಂದರೂ ಸಹಿತ ನೀವು ಸರಿಯಾದಂಥ 9ರ ಸ್ಥಾನ, ಅದಕ್ಕೆ ಹೇಳೋದು 9ರ ಸ್ಥಾನ ಯಾವುದು ನೋಡಿ, 9ರ ಸ್ಥಾನ ಅಲ್ಲಿ ಚಂದ್ರನ ಸ್ಥಾನ, ಅಂದ್ರೆ ಅರ್ಥಾತ್ ಕಟಕ ರಾಶಿ ಆಗ್ತದೆ. ಕಟಕ ರಾಶಿ ಆಗಿರೋದ್ರಿಂದ ಅಲ್ಲಿ ಆಶ್ಲೇಷ ನಕ್ಷತ್ರ, ಕೊನೆಯಲ್ಲಿ ನೆಲೆಯಿಲ್ಲದ ಬದುಕಾಗ್ಬಿಡುತ್ತೆ. ನೆಲೆಯನ್ನು ಹುಡುಕಿದ್ರೂ ಕೂಡ ನೆಲೆ ಇಲ್ಲದ ಬದುಕಾಗದೆ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ಸ್ವಲ್ಪ ಸೋಂಬೇರಿತನ ಒಂದೇ ನಿಮಗೆ ಶತ್ರುವಾಗಿ ಪರಿಣಾಮವನ್ನು ಬೀರುತ್ತೆ. ಯಾಕೆ, ಗುರುತತ್ವ ಇರೋದ್ರಿಂದ ಜಲತತ್ವ, ಇವೆಲ್ಲ ಕೂಡ ಜಲತತ್ವ. ರ್ಯಾಪಿಡ್ ಆಗಿ ಸುನಾಮಿ, ಭಾಳ ಶಾಂತವಾಗಿರ್ತಕ್ಕಂಥ ಸಮುದ್ರ, ಸುನಾಮಿ ಸಮುದ್ರ, ಇವೆರಡವನ್ನು ನೋಡಿ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ. ಈ ಡಿಫ್ರೆನ್ಸ್ ಆಧಾರದ ಮೇಲೆ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಬಂದಿರತಕ್ಕಂಥದ್ದು ಒಳ್ಳೆ ದೈವಿಕವಾಗಿರ್ತಕ್ಕಂಥ ಫ್ಯಾಮಿಲಿ ಆದರೂ ಸಹಿತ ಯಾವಾಗಲೂ ಕೂಡ ಸುಖವನ್ನು ಅಪೇಕ್ಷೆಯನ್ನು ಮಾಡಿದಲೇ ಜಾಸ್ತಿ ಆದಷ್ಟು ಕೂಡ ನೀವು ಜೀವನದಲ್ಲಿ ಸಾಧಿಸ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳಕಬೇಕು. ಆಶ್ಲೇಷ ನಕ್ಷತ್ರ ಕೊನೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇವರ ಜನ್ಮ ಜಾತಕದಲ್ಲಿದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸುಮ್ಮನೆ ಅಂತೂ ಕೂರೋದು ಬೇಡ. ಇದೇ ನಿಮ್ಮ ತತ್ವ, ನೀವು ಬಂದಿರತಕ್ಕಂಥದ್ದು ಏನು ನಿಮ್ಮ ಡೆಸ್ಟಿನಿ. ನೀವೊಬ್ಬ ರಿಸರ್ಚಬಲ್ ಪರ್ಸನ್, ಅಂದರೆ ಎಲ್ಲರೂ ರೆಕಗ್ನೈಸ್ ಮಾಡಿ ಈ ಥರ. ಬಟ್ ಹೆಸರು ಕೀರ್ತಿ ಪ್ರತಿಷ್ಠೆ ಬರೋದು ಕಷ್ಟ ವೃಶ್ಚಿಕ ರಾಶಿಯವ್ರಿಗೆ. ನೀವು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲಿ ಸೀಮಿತವಾಗ್ತದೆ, ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರೋದು ಸ್ವಲ್ಪ ಕಷ್ಟವಾಗ್ತದೆ. ನೀವೆಲ್ಲವನ್ನ ಮಾಡ್ತೀರಾ, ಆದರೆ ನನ್ನಿಂದ ಆಯಿತು ಅಂತಕ್ಕಂಥ ವಿಚಾರಗಳಿಗೆ ಯಾರು ಮುಂದೆ ಬರೋದಿಲ್ಲ. ಇದು ವೃಶ್ಚಿಕ ರಾಶಿಯವರ ತತ್ವ. ಇಷ್ಟೊಂದು ಅಗಾಧವಾಗಿ ನಿಮಗೆಲ್ಲ ಇದು ಕೊಡ್ತಾ ಇದ್ದೀನಿ ಅಂದರೆ ವೃಶ್ಚಿಕ ರಾಶಿಯವರು ಹೇಗೆ ಬದುಕಬೇಕು. ಪೂರ್ವ ಪುಣ್ಯ ಬಂದಿರತಕ್ಕಂಥದ್ದೇ ನಿಮಗೆ ಪಂಚಮ ಸ್ಥಾನ ವೀಕ್ಷಣೆಯನ್ನು ಮಾಡಿದಾಗ ಗುರುತತ್ವ, ಶನಿಯ ತತ್ವ, ಹಾಗೆ ಬುಧನ ತತ್ವ, ನಾಲೆಡ್ಜು ಅಬಂಡೆಂಟ್ ಆಗಿ ದೈವಿಕವಾಗಿರ್ತಕ್ಕಂಥ ಸ್ವಭಾವತಃ ಬೆಳೆಸ್ಕೊಳ್ಳಿ. ಹೆಚ್ಚು ಸಹಿತವಾಗಿ ಮೊದಲ ಹಂತದಲ್ಲಿ ನೀವು ಕಷ್ಟದಿಂದ ಜೀವನ ಪ್ರಾರಂಭವಾದರೂ ಸಹಿತ, ಅಂದರೆ ದೈವಿಕವಾಗಿರ್ತಕ್ಕಂಥ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಮಧ್ಯಭಾಗದಲ್ಲಿ ಸ್ವಲ್ಪ ಸುಖವನ್ನು, ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಕ್ಕಂಥ ಸ್ವಭಾವತಃ ಇಟ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು. ಎಲ್ಲರಿಗೂ ಒಂದೇ ಥರ ಪ್ರೀತಿಯನ್ನು ಹಂಚ್ತಕ್ಕಂಥವ್ರು. ಕೊನೆಯ ಒಂದು ಹಂತವನ್ನು ನೀವು ನೋಡಿ, ಜ್ಯೇಷ್ಠ ನಕ್ಷತ್ರ. ಸಾಧ್ಯವಾದಷ್ಟು ಅಸೂಯ ಮನೋಭಾವವನ್ನು ಇಟ್ಟು ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡಿ. ಕೇವಲ ವೃಶ್ಚಿಕ ರಾಶಿಯವರು ನಾನು ಮ್ಯಾಕ್ಸಿಮಮ್ ಈ ದೈವದ ಬಲದಿಂದಲೇ ಆಗಿರ್ಬೋದು, ಪ್ರೀತಿಯಿಂದ ವಿಚಾರಗಳಲ್ಲೇ ಆಗ್ಬೋದು ಗೆಲ್ತೀವಿ ಅಂದರೆ ಕಷ್ಟ. ಜೀವನದಲ್ಲಿ ಪ್ರಿಸೈಸ್ ಕ್ಯಾಲ್ಕುಲೇಷನ್ ನಿಮಗೆ ಬಹಳ ಮುಖ್ಯ ವೃಶ್ಚಿಕ ರಾಶಿಯವ್ರಿಗೆ. ಸುಮ್ಮನೆ ಎಲ್ಲ ಕೊಟ್ಟಿದ್ದೆ, ಎಲ್ಲ ಮಾಡಿದ್ರು ಜೀವನ ಸುಸ್ಥಿರವಾಗಿರಲ್ಲ, ನೆಮ್ಮದಿ ಕಾಣಕ್ಕಾಗೋದಿಲ್ಲ. ಇದನ್ನು ನೀವು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಅಷ್ಟೇ ಮುಖ್ಯ.
ಇಲ್ಲಾಂದರೆ ಜೀವನ ಅಸ್ತವ್ಯಸ್ತವಾಗಿಬಿಡ್ತದೆ. ಸಾಧ್ಯವಾದಷ್ಟು ನೋಡಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಕೋಪ ನಿಯಂತ್ರಣ, ತುಂಬ ಇನ್ವಾಲ್ವ್ಮೆಂಟ್ ಯಾವುದರಲ್ಲೂ ಕೂಡ ತುಂಬ ಇನ್ವಾಲ್ವ್ಮೆಂಟ್ ಹಿಡಿದುಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಬಿಟ್ಟು ಜೀವನವನ್ನು ಕ್ಯಾಲ್ಕುಲೇಟ್ ಆಗಿ ತಗೊಳ್ಳಿ. ಅದೇ ನಿಮ್ಮ ಜೀವನ ಸುಸ್ಥಿರವಾಗಿಡುತ್ತೆ. ಖಂಡಿತವಾಗಿ ಒಬ್ಬ ಅಭಿವ್ಯಕ್ತಿಯಾಗಿ ತಾವು ಬೆಳಿಬೇಕತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಂದ್ಬಿಡುತ್ತೆ. ಇಷ್ಟೇ ಜೀವನದ ಪೂರ್ವ ಪುಣ್ಯದ ತತ್ವ. ಸಾಧ್ಯವಾದಷ್ಟು ಕೂಡ ನೀವು ಈ ವಿಚಾರಗಳಿಗೋಸ್ಕರ ನಿಮಗೇನು ಸಮಸ್ಯೆ ಇದೆ, ಯಾವ ವಿಚಾರದಲ್ಲಿದ್ದೀರಾ ಅಂತಕ್ಕಂಥ ವಿಚಾರಗಳನ್ನು ಕಾಮೆಂಟ್ ಮಾಡಿ. ಮುಂದೆ ಬರ್ತಕ್ಕಂಥ ಎಲ್ಲದರಲ್ಲೂ ಕೂಡ ಪರಾಮರ್ಶಿಸಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.